ಮೇಡಮ್ನವ್ರು ಈ ಸರಿ ಕಂಟೆಸ್ಟ್ ಮಾಡ್ತಾ ಇರೋದ್ರಿಂದವ ತಾವು ಯಾವ ರೀತಿ ಜವಾಬ್ದಾರಿಯುತವಾಗಿ ಈ ಪ್ರಚಾರ ಕಾರ್ಯ ಕೈಗೊಂಡಿದ್ರಿ ಸರ್? ಮೇಡಮ್ಗೂ ಅಷ್ಟಲ್ಲ, ನಮ್ಮ ತಂದೆಯವ್ರು 3 ಸಲ ನಿಂತಿದ್ದು, ನಾನು 4 ಸಲ ನಿಂತೀನಿ. 7 ಚುನಾವಣೆಗಳು ಪ್ರಚಾರ ಮಾಡಿದ್ದಾರೆ. ನಮ್ಮ ಮನೆಗೆ ಎಲ್ಲರೂ ಪ್ರಚಾರ ಮಾಡಿದ್ದಾರೆ. ಇವತ್ತು ನಮ್ಮ ಶ್ರೀಮತಿಗೆ ಕೊಟ್ಟಿದ್ದಾರೆ. ಬಹುಶಃ ಅವರೆಲ್ಲ ಕ್ಷೇತ್ರದಲ್ಲೂ ಕೂಡ ವಿಧಾನಸಭಾ ಕ್ಷೇತ್ರದಲ್ಲಿ ಉತ್ತಾಡಿದ್ದಾರೆ. ಎಲ್ಲ ಕಡೆಯೂ ಕೂಡ ಮೋದಿ ಮಾಡಿರೋಂಥ ಕೆಲಸಗಳು, ನಾವು 10 ವರ್ಷದಲ್ಲಿ ಮೋದಿ ಸರ್ಕಾರದಲ್ಲಿ ಮಾಡಿದಂಥ ಕೆಲಸಗಳನ್ನು ನೋಡಿ ಈ ಸಾರಿ ಮತ್ತೆ ಮೋದಿನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಬೇಕು ಅಂತೇಳಿ ಪ್ರತಿಯೊಬ್ಬರು ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ವೋಟ್ ಹಾಕಬೇಕು ಅಂತೇಳಿ ಇವತ್ತು ಒಳ್ಳೆಯ ಅಭಿಪ್ರಾಯ ಇದೆ. ವೋಟ್ ಹಾಕ್ತಾರೆ. ಅತ್ಯಂತ ಅಧಿಕ ಮತದಿಂದ ಜಯಬೇರಿ ಆಗ್ತದೆ. ಸರ್, ಈಗ JDS ಮತ್ತು BJP ಮೈತ್ರಿ ಮಾಡಿಕೊಂಡಿರೋದು ತಮಗೆ ಎಷ್ಟು ಸಹಕಾರಿ ಆಗ್ಬೋದು ಸರ್? ನಿಜವಾಗ್ಲೂ ಕೂಡ ಅದು ಭಾಳ ಸಹಕಾರಿ ಆಗ್ತದೆ. ನಮ್ಮಲ್ಲೂ ಕೂಡ 1 ಲಕ್ಷ ವೋಟ್ ಅದಾವೆ. ಅವೆಲ್ಲವೂ ಕೂಡ JDSನವು 75-80% ನಮಗೆ ಬರ್ತವೆ ವೋಟು. ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿಗಳು ನಮಗೆ ಈ ಸರ್ ಗೆಲುವು ತಂದು ಕೊಡುತ್ತೆ ಅಂತ ಹೇಳಿ ಸರ್ಕಾರದವರು ಮುಖ್ಯಮಂತ್ರಿ ಹೇಳ್ತಿದ್ದಾರೆ, DK ಶಿವಕುಮಾರ್ ಹೇಳ್ತಿದ್ದಾರೆ. ಹಾಗಾಗಿ ಅದು ಯಾವುದೇ ರೀತಿ ಎಫೆಕ್ಟ್ ಏನಾದ್ರು ಆಗ್ಬೋದಾ ಸರ್ ಈ ಚುನಾವಣೆಯಲ್ಲಿ? 5 ಗ್ಯಾರಂಟಿಗೆ ಯಾರಿಗೆ ಕೊಟ್ಟಿದ್ದಾರೆ ಕ್ಲೀನಾಗಿ? ಸಿದ್ದರಾಮಯ್ಯವ್ರು ಎಲ್ಲರಿಗೂ 200 ಯೂನಿಟ್ ಫ್ರೀ ಕೊಡ್ತೀವಿ ಅಂತ ಹೇಳಿದರು. 50 ಯೂನಿಟ್ ಮಾಡಿದರು. ಅದಕ್ಕೆ 10% ಮಾತ್ರ ರೈಸ್ ಮಾಡಿದ್ರು. 55 ಯೂನಿಟ್ ಆಯಿತು. ಅದು 55 ಯೂನಿಟ್ ಫ್ರೀಯಾಗಿ ಕೊಟ್ಟು ಉಳಿದಕ್ಕೆ ಈಗ 3 ರೂಪಾಯಿ ಇದ್ದಿದ್ದು 7-8 ರೂಪಾಯಿ ಚಾರ್ಜ್ ಮಾಡಿದ್ದಾರೆ. ಆಮೇಲೆ ಚಾಪ ಆಗೋದು ರೇಟ್ ಹೆಚ್ಚಿಗೆ ಮಾಡಿದ್ದಾರೆ. ಬ್ರಾಂದಿ ಎಲ್ಲ ಹೆಚ್ಚಿಗೆ ಮಾಡಿದ್ದಾರೆ ರೇಟು. ಯಾವುದು ಕಡಿಮೆ ಇದೆ? ಯಾವುದು ಸಬ್ ರಿಜಿಸ್ಟ್ರ್ ಆಫೀಸ್ನಾಗೂ ಕೂಡ 1ಕ್ಕೆ ಡಬಲ್ ಮಾಡಿದ್ದಾರೆ. ಬಸ್ಸು ಫ್ರೀ ಕೊಟ್ಟರೆ ಬೆಂಗಳೂರಾಗ ಬಸ್ ಅದಾವೆ, ಗೌರ್ಮೆಂಟ್ ಬಸ್ಸು. ದಾವಣಗೆರೆ ಬಸ್ ಅದಾವೆ ಸ್ವಲ್ಪ. ಹಳ್ಳಿಗೆ ಯಾವ ಬಸ್ಗಳು ಇಲ್ಲ. ಇಲ್ಲಿರೋ ಬಸ್ಸು ಕೂಡ ತೆಗೆದಾರೆ ಫ್ರೀಯಾಗಿ ಜನ ಓಡಾಡ್ತಾರೆ ಅಂತೇಳಿ. ಅದು ಕೂಡ ಫೇಲೆ. 2000 ರೂಪಾಯಿ ಏನಿವತ್ತು ಗೃಹಲಕ್ಷ್ಮಿ ಅಂತ ಕೊಟ್ಟಾರೋ ಎಲ್ಲ ಹೆಣ್ಮಕ್ಳಿಗೆ ಕೊಟ್ಟಿಲ್ಲ. ಮೊದಲು ಚುನಾವಣೆಗಿಂತ ಮೊದಲು ಎಲ್ಲ ಹೆಣ್ಮಕ್ಳಿಗೂ ಅಂತ ಹಂಚಿದ್ರು. ಈಗಲೂ ಕೂಡ ಕೊಡ್ತಾರೆ. ಎಲ್ಲ ಹೆಣ್ಮಕ್ಳಿಗೂ 1 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ. ಅವ್ರಿಗೆ ಲೆಕ್ಕ ಗೊತ್ತೈತೆ ಇಲ್ಲ. ನಮ್ಮ ದೇಶದಲ್ಲಿ 140-100 ಕೋಟಿ ಇಟ್ಕೊಂಡ್ರೆ ವೋಟರ್ಸು. 100 ಕೋಟಿ ಒಳಗೆ 50% ಹೆಣ್ಮಕ್ಳು ಅದಾರೆ. ಆದರೆ ಒಂದು 10% ತೆಗಿರಿ, 10 ಅಲ್ಲ 20% ತೆಗಿರಿ. 40 ಕೋಟಿ ಜನ ಹೆಣ್ಮಕ್ಳು ಅದಾರೆ. 1 ಲಕ್ಷ ಕೊಟ್ಟರೆ 40 ಲಕ್ಷ ಕೋಟಿ ಆಗುತ್ತೆ. ನಮ್ಮ ಬಜೆಟ್ ಇರೋದು ಕೇಂದ್ರ ಸರ್ಕಾರ 47 ಲಕ್ಷ ಕೋಟಿ ಎಲ್ಲಿದೆ ಕೊಡ್ತಾರೆ. ಬರೀ ಸುಳ್ಳು, ಹುಸಿ ಸುಳ್ಳು, ಅಧಿಕಾರಕ್ಕೋಸ್ಕರ ಏನು ಬೇಕಾದ್ರೂ ಕೂಡ ಮಾಡೋಕ್ಕೆ ತಯಾರಿದ್ದಾರೆ. ಈ ರೀತಿ ಹೇಳೋದ್ರಿಂದ ಜನ ಹಿಂದಿನ 5 ಗ್ಯಾರಂಟಿ ನೋಡಿಬಿಟ್ಟಿದ್ದಾರೆ. ಯಾವ ಕಾರಣಕ್ಕೂ ಕೂಡ ಆ ಗ್ಯಾರಂಟಿ ಫೇಲ್ ಆಗಿದೆ. ಅದರಿಂದ BJP ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂತ ಕೊಟ್ಟಂಥ ಕಾರ್ಯಕ್ರಮ, ಕಿಸಾನ್ ಸನ್ಮಾನ್ ಯೋಜನೆ ಇರ್ಬೋದು, ಜಲ್ ಜೀವನ್ ಮಿಷನ್ ಇರ್ಬೋದು, ಆಯುಷ್ಮಾನ್ ಭಾರತ್ ಕಾರ್ಡ್ ಇರ್ಬೋದು, ಇಂಥ ಅನೇಕ ಯೋಜನೆಗಳನ್ನು ಕೊಟ್ಟಿರೋದು ಗ್ಯಾರಂಟಿ. ಮೋದಿನೇ ಗ್ಯಾರಂಟಿ, ಈ ದೇಶ ರಕ್ಷಕನೇ ಗ್ಯಾರಂಟಿ. ಇವತ್ತು ದೇಶದಲ್ಲಿ ಎಲ್ಲರೂ ಉಳಿಸಿರೋದೇ ಗ್ಯಾರಂಟಿ ಅವರು ಚುಚ್ಚುಮದ್ದು ಕೊಟ್ಟು. ಸರ್, ತಾವು ಸಂಸದರಾಗಿ ಅಭಿವೃದ್ಧಿ ಮಾಡಿದಂಥ ಯಾವ ಕೆಲಸ ಕಾರ್ಯಗಳು ಮೇಡಮ್ನರ ಗೆಲುವಿನಲ್ಲಿ ಭಾಗಿಯಾಗ್ಬೋದು ಸರ್? ನಾನು ಜಿಲ್ಲೆ ಒಳಗೆ ಎಲ್ಲದೂ ಕೆಲಸ ಮಾಡಿದ್ದೀನಿ. ಕುಡಿಯೋ ನೀರಿಗೆ ಇರ್ಬೋದು, ಕೆರೆ ತುಂಬಿಸೋಂಥ ಯೋಜನೆ ಇರ್ಬೋದು, ರೈಲ್ವೆ ಯೋಜನೆ ಇರ್ಬೋದು, ನ್ಯಾಷನಲ್ ಹೈವೇ ಯೋಜನೆ ಇರ್ಬೋದು, ಮತ್ತು ಪಾಸ್ಪೋರ್ಟ್ ಆಫೀಸ್ ಇರ್ಬೋದು, ಅಂಗವಿಕಲ ಅಥವಾ ದಿವ್ಯಾಂಗದವರಿಗೆ ಇಲ್ಲಿ ಹಾಸ್ಪಿಟ್ಲು ಮಾಡಿಸಿದ್ದೀನಿ. ಕರ್ನಾಟಕದಾಗೆ ಗೋವಾಕ್ಕೆ ಎಲ್ಲೂ ಇಲ್ಲ ಹಾಸ್ಪಿಟ್ಲು, ಅದು ದಾವಣಗೆರೆ ಮಾಡಿದ್ದೀನಿ. ಅನೇಕ ಯೋಜನೆಗಳು ಮಾಡಿದ್ದೀನಿ. ಇವೆಲ್ಲವಕ್ಕೂ ಕೂಡ ಜನ ಮೆಚ್ಚಿದ್ದಾರೆ. ದಾವಣಗೆರೆಯಲ್ಲಿ ನಾನು ಕೇಂದ್ರದ ಸರ್ಕಾರದಿಂದ ಸನ್ಮಾನ್ಯ ನರೇಂದ್ರ ಮೋದಿಯವರಿಂದ ಸ್ಮಾರ್ಟ್ ಸಿಟಿ ತಂದು 1076 ಕೋಟಿ ರೂಪಾಯಿನಲ್ಲಿ ಭಾಳ ಅಭಿವೃದ್ಧಿ ಮಾಡಿದ್ದೀನಿ ಸ್ಮಾರ್ಟ್ ಸಿಟಿ ಒಳಗೆ. ಬಹುಶಃ ನೋಡಿದಾಗ ಹೇಗಿದೆ ನಗರ ಅಂತ ನಿಮಗೆ ಗೊತ್ತಾಗ್ತದೆ. ಈ ರೀತಿಯಾಗಿ ಮಾಡ್ತಾಯಿದ್ವಿ. ಇವತ್ತು ಇಂಧನದ ಇಂಪೋರ್ಟ್ ಮಾಡ್ಕೊಂಡಿಂದ ದೇಶದಲ್ಲಿ ಡಾಲರ್ಸನ್ನು ಕೊಡಬೇಕಾಗ್ತದೆ ನಾವು. ಅದಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಮತ್ತು ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟರು ನಿತಿನ್ ಗಡ್ಕರಿ ಅವರು ಇವತ್ತೆಲ್ಲ ಎಲೆಕ್ಟ್ರಿಕ್ ಬಸ್ಗಳನ್ನು ಮಾಡ್ತಾಯಿದ್ದಾರೆ, ಎಲೆಕ್ಟ್ರಿಕ್ ಕಾರ್ಗಳು ಮಾಡ್ತಾಯಿದ್ದಾರೆ, ಹೈಬ್ರಿಡ್ ಕಾರ್ ಮಾಡ್ತಾಯಿದ್ದಾರೆ. ಇದರಿಂದ ಪೊಲ್ಯೂಷನ್ನು ಕೂಡ ಕಡಿಮೆ ಆಗ್ತದೆ. ಕೋವಿಡ್ ಟೈಮಲ್ಲಿ ಆಕ್ಸಿಜನ್ ಇಲ್ಲದೆ ಜನ ಭಾಳ ಒದ್ದಾಡಿಬಿಟ್ರು. ನಾನು ಕೂಡ ಅವತ್ತು ಆಕ್ಸಿಜನ್ಗೋಸ್ಕರ 3 ನನ್ನ ತಂದೆ ತಾಯಿಯ ಟ್ರಸ್ಟ್ನಲ್ಲಿ 1,80,00,000 ರೂಪಾಯಿ ಖರ್ಚು ಮಾಡಿ 3 ಕಡೆ ಹರಪನಹಳ್ಳಿ, ಹರಿಹರ ಮತ್ತು ಚಿತ್ರದುರ್ಗದಲ್ಲಿ ಆಕ್ಸಿಜನ್ ಪ್ಲ್ಯಾಂಟ್ ಹಾಕ್ಸಿದೆ. ಇವೆಲ್ಲ
ಪೊಲ್ಯೂಷನ್ ಕಡಿಮೆ ಆಗಬೇಕು ಅಂದರೆ ಇಂಥವಿನ್ನೂ ಹೆಚ್ಚು ಮಾಡ್ತಾರೆ. ಇನ್ನು 10 ವರ್ಷದಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಮಾಡೋಂಥ ಕೆಲಸವನ್ನು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಮಾಡ್ತಾರೆ. ಸರ್, ಕೊನೆಯದಾಗಿ ತಮ್ಮ ಕ್ಷೇತ್ರದ ಮತದಾರರಿಗೆ ತಾವೇನು ಹೇಳಕ್ಕೆ ಬಯಸ್ತೀರಿ ಸರ್? ವಾಟ್ಸ್ ಯುವರ್ ಮೆಸೇಜ್ ಸರ್? ದಾವಣಗೆರೆ ಕ್ಷೇತ್ರದ ಜನತೆಯಲ್ಲಿ ನನ್ನ ಮನವಿ, ಹಿಂದೆನೂ ಕೂಡ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಿದರೆ ನಾನು ಅತಿ ಹೆಚ್ಚು ಕೆಲಸವನ್ನು ಮಾಡಿದ್ದೀನಿ. ಜನಸಾಮಾನ್ಯರಲ್ಲಿ ಸಾಮಾನ್ಯವಾಗಿ ಜನಸೇವಕನಾಗಿ ಕೆಲಸ ಮಾಡಿದ್ದೀನಿ ಈ ಕ್ಷೇತ್ರದಲ್ಲಿ. ಅದರಿಂದ ಮುಂಬರುವ ಮೇ 7ನೇ ತಾರೀಕು ನಡೆಯುವಂಥ ಚುನಾವಣೆಗೆ ಬೆಳಿಗ್ಗೆ 7ರಿಂದ 11 ಗಂಟೆ ಒಳಗೆ ತಮ್ಮೆಲ್ಲರ ಮತವನ್ನು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದಂಥ ನನ್ನ ಶ್ರೀಮತಿ ಗಾಯತ್ರಿ ಸಿದ್ದೇಶ್ವರ ಅವರಿಗೆ ಮತವನ್ನು ಹಾಕಿ ಆಶೀರ್ವಾದ ಮಾಡಿ ನಿಮ್ಮೆಲ್ಲರ ಸೇವೆ ಮಾಡುವಂಥ ಅವಕಾಶವನ್ನು ಕಲ್ಪಿಸಿ ಕೊಡಿ ಅಂತ ಕೇಳ್ಕೊಳ್ತೀನಿ.